ರಾಮಾಯಣ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಹುಕೋಟಿ ವೆಚ್ಚದ ಸಿನಿಮಾ. ಹೌದು, ಬರೋಬ್ಬರಿ 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂತಹ ರಾಮಾಯಣ ಸಿನಿಮಾ ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ಪೌರಾಣಿಕ ಚಿತ್ರಗಳಲ್ಲಿ ಒಂದಾಗಿದೆ. ನಿತೀಶ್ ತಿವಾರಿ ಅವರ ನಿರ್ದೇಶನದಲ್ಲಿ ಮೂಡಿಬರ್ತಾ ಇರುವಂತಹ ರಾಮಾಯಣ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದ್ದು, ಈಗಾಗಲೇ ಟ್ರೇಲರ್ಗೆ ಅದ್ಧೂರಿ ರೆಸ್ಪಾನ್ಸ್ ಸಿಕ್ಕಿದೆ. ಅದರಲ್ಲೂ ರಾವಣ ಪಾತ್ರಕ್ಕೆ ವಿಶ್ವದಾದ್ಯಂತ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಇನ್ನು ರಾಮ ಮತ್ತು ಸೀತೆಯ ಪಾತ್ರಕ್ಕೆ ನೀವು ನೋಡಿದಂತೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ಹೊರತಾಗಿ ಚಿತ್ರದ ದಾಖಲೆಯ ಬಜೆಟ್ ಬಗ್ಗೆ ವಿಶ್ವದಾದ್ಯಂತ ಭಾರೀ ಚರ್ಚೆಯಾಗ್ತಿದೆ. ಸುಮಾರು 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಭಾಗಗಳಾಗಿ ರಾಮಾಯಣ ಸಿನಿಮಾ ನಿರ್ಮಾಣ ಆಗ್ತಿದೆ. ಮೊದಲ ಭಾಗ 2026ರ ದೀಪಾವಳಿ ಮತ್ತು ಎರಡನೇ ಭಾಗ 2027ರ ದೀಪಾವಳಿ ಟೈಮ್ಗೆ ಬಿಡುಗಡೆ ಮಾಡುವಂತಹ ಪ್ಲಾನ್ನಲ್ಲಿ ಚಿತ್ರತಂಡ ಇದೆ. ಹಾಗಿದ್ರೆ 4,000 ಕೋಟಿ ರೂಪಾಯಿ ವೆಚ್ಚದ ಈ ರಾಮಾಯಣ ಸಿನಿಮಾದಲ್ಲಿ ಯಾವ್ಯಾವ ನಟರಿಗೆ ಎಷ್ಟೆಷ್ಟು ಸಂಭಾವನೆಯನ್ನ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದು, ಅದೇ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಶ್ರೀರಾಮನಾಗಿ ಕಾಣಿಸಿಕೊಂಡಿರುವ ರಣಬೀರ್ ಕಪೂರ್ ಅವರು ಅತಿ ಹೆಚ್ಚು ಸಂಭಾವನೆಯನ್ನ ಪಡೆದಂತಹ ನಟ. ವರದಿಗಳ ಪ್ರಕಾರ ಪ್ರತಿ ಭಾಗಕ್ಕೆ ಸುಮಾರು 75 ಕೋಟಿ ರೂಪಾಯಿಯನ್ನ ರಣಬೀರ್ ಕಪೂರ್ ಪಡೆದಿದ್ದಾರೆ. ಅಂದ್ರೆ ಪಾರ್ಟ್ 1, ಪಾರ್ಟ್ 2ಗೆ ಒಟ್ಟು 150 ಕೋಟಿ ಸಂಭಾವನೆಯನ್ನ ರಣಬೀರ್ ಕಪೂರ್ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ರಾವಣ ಪಾತ್ರದಲ್ಲಿ ಮಿಂಚಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು ಕೇವಲ ನಟರಷ್ಟೇ ಅಲ್ಲದೆ ಚಿತ್ರದ ಸಹ ನಿರ್ಮಾಪಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಇನ್ನು ವರದಿಗಳ ಪ್ರಕಾರ ನಟ ಯಶ್ ಅವರಿಗೆ ಪ್ರತಿ ಭಾಗಕ್ಕೆ 50 ಕೋಟಿ ರೂಪಾಯಿ ಸಂಭಾವನೆ ಕೊಡಲಾಗ್ತಿದೆ. 2 ಭಾಗಗಳಿಗೆ ಒಟ್ಟು 100 ಕೋಟಿ ಸಂಭಾವನೆಯನ್ನ ಪಡೆಯಲಿದ್ದಾರೆ ಎನ್ನುವುದು ತಿಳಿದು ಬಂದಿದೆ. ಇನ್ನು ಸೀತೆಯ ಪಾತ್ರವನ್ನು ಮಾಡುತ್ತಿರುವಂತಹ ಸಾಯಿ ಪಲ್ಲವಿಯವರಿಗೆ ಪ್ರತಿ ಭಾಗಕ್ಕೆ 6 ಕೋಟಿ ರೂಪಾಯಿ, 2 ಭಾಗಗಳಿಗೆ ಒಟ್ಟು 12 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ ಎಂಬ ಮಾಹಿತಿ ಇದೆ. ಲಕ್ಷ್ಮಣ ಪಾತ್ರಧಾರಿಯಾಗಿರುವಂತಹ ರವಿ ದುಬೆ ಅವರಿಗೆ ಪ್ರತಿ ಭಾಗಕ್ಕೆ 10 ಕೋಟಿ, ಒಟ್ಟು 2 ಭಾಗಗಳಿಗೆ 20 ಕೋಟಿ ರೂಪಾಯಿ ಸಂಭಾವನೆ ದೊರೆತಿದೆ ಎನ್ನಲಾಗ್ತಿದೆ. ಇನ್ನು ಹನುಮಂತನ ಪಾತ್ರದಲ್ಲಿ ನಟಿಸ್ತಾ ಇರುವಂತಹ ಸನ್ನಿ ಡಿಯೋಲ್ ಅವರಿಗೆ ಪ್ರತಿ ಭಾಗಕ್ಕೆ 20 ಕೋಟಿ, ಅಂದ್ರೆ 2 ಭಾಗಗಳು ಸೇರಿ 40 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ ಎಂಬುದು ಸದ್ಯದ ಮಾಹಿತಿ.